ಪಾಪ ಅವ್ರು ಉಳ್ಸೋಕ್ಕೆ ಅಲ್ವ ಮಾಡಿರೋದೀಗ. ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ಬಟ್ ಅವರು ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಮನೆಗೆ ಸೂಕ್ತ ಅನ್ನುವಂಥ ರೀತಿಯಲ್ಲಿ ಅವೆಲ್ಲ ಯಾವುದಕ್ಕೂ ನಾನು ಚರ್ಚೆ ಮಾಡಲ್ಲ ಬ್ರದರ್, ಜನ ತೀರ್ಮಾನ ಮಾಡ್ತಾರೆ. ಗೇಮ್ ಪ್ಲಾನ್ ಏನಿಲ್ಲ ಬ್ರದರ್. ಇಲ್ಲಿ ಅವರು 2 ಓಟು, ನಾವು 2 ಓಟು ಇಲ್ಲಿರ್ತಕ್ಕಂಥದ್ದು. ಬಟ್ ಅವ್ರ ಅಧಿಕಾರ ಇದೆ, ಮನಿ ಪವರ್ ಇದೆ, ಮಸಲ್ ಪವರ್ ಇದೆ. ಅವರು ನಮಗಿಂತ ಮೇಲಿದ್ದಾರೆ, ನಾನು ಅದರಲ್ಲಿ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು 18 ಶಾಸಕರಿದ್ದಾಗ ನಮ್ಮ ಶಕ್ತಿನೂ ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥದ್ದು ಒಂದು ಕಡೆ ತೋರಿಸ್ಕೊಳ್ಳೋದು ಪ್ರಥಮವಾಗಿ. ನಮ್ಮಲ್ಲೆಲ್ಲ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಬಿ ಜೆ ಪಿಯ ಸ್ನೇಹಿತರುಗಳು ಈಗಾಗಲೇ ಹೇಳಿದ್ದಾರೆ, ಬಿ ಜೆ ಪಿ ಪಕ್ಷದಲ್ಲಿ 6ರಿಂದ 7 ಓಟು ಸರ್ಪ್ಲೇಸ್ ಇದೆ, ಅದು ನಮಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಯತ್ನಾಳಿದ್ದಾರೆ, ಅವ್ರದ್ದೊಂದು ಓಟಿದೆ, ಅವ್ರನ್ನ ಉಚ್ಚಾಟನೆ ಮಾಡಿದರು, ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ. ಅದರಿಂದ ಒಂದು ಕ್ಲೋಸ್ ಫೈಟ್ ಇದೆ. ಅದರಿಂದ ಇಲ್ಲಿ ಕೆಲವು ಮಾಧ್ಯಮದಲ್ಲಿ ಅದೆಂಥದ್ದು ಕುದುರೆ ವ್ಯಾಪಾರ, ಆ ವ್ಯಾಪಾರ ಅಂತಕ್ಕಂಥದ್ದು ಏನಿದೆ, ಅದರ ಅವಶ್ಯಕತೆ ಇಲ್ಲ. ಯಾವುದೇ ವ್ಯಾಪಾರ ಮಾಡದೆ ಹಲವಾರು ರೀತಿಯಲ್ಲಿ ಈಗಿನ ರಾಜ್ಯದ ರಾಜಕಾರಣದ ಬೆಳವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಗೊಂದಲಗಳೇನಿದೆ ಅದು ಯಾವ ಕಡೆ ಬೇಕಾದರೂ ಆ ತಕ್ಕಡಿ ಇವತ್ತು ಬಲ ಬರ್ತಕ್ಕಂಥ ವಾತಾವರಣ ಇದೆ. ನೋಡೋಣಂತೆ. ನಿಮ್ಮ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು. ನಾನು ಕಾಂಗ್ರೆಸ್ನ ಯಾರನ್ನೂ ಸಂಪರ್ಕ ಮಾಡಿಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು. ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಹೋಗಿಲ್ಲ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಎಂತೆಂಥದ್ದು ಅದೇನೋ ಪದ ಬಳಸಿದರು, ಏನು ಅರ್ಧವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಅರ್ದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ನನ್ನ ಏನು ಕಿತ್ತ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಈಗ ದೇವೇಗೌಡರನ್ನು ಅದೇ ಫೋಟೋಗೆ ಸರ್